ಹಲೋ ವಿನು, ಹೇಗಿದ್ದಿ? ನಾನ್ ಕಣೆ ಶಾಲಿ ಮಾತನಾಡ್ತಾ ಇದ್ದೀನಿ, ನಿನ್ನ ಪ್ರಾಣಸಖಿ ಎಂದು ಶಾಲಿನಿ ಅತಿ ಉತ್ಸಾಹದಲ್ಲಿ ಬಡಬಡ ಮಾತನಾಡಿದಳು. ಇದನ್ನು ಕೇಳಿಕೊಂಡ ವಿನುತಾಳಿಗೆ ಅರ್ಥ ಮಾಡಿಕೊಳ್ಳಲು 2 ನಿಮಿಷ ಬೇಕಾಯಿತು. ತಕ್ಷಣ ಅವಳ ನೆನಪಿನ ಶಕ್ತಿ ಜಾಗೃತಗೊಂಡು ಫೋನ್ ಮಾಡಿದವಳು ಯಾರೆಂದು ಗುರುತಿಸಿದ್ಲು. ಅರೆ ಶಾಲಿನಿ, ನೀನಾ? ಇದೇನೆ ದಿಢೀರಂತ ಇಷ್ಟು ವರ್ಷಗಳ ಬಳಿಕ? ನೀನು ಆ ದಿನೇಶ್ನನ್ನು ಮದುವೆಯಾಗಿ ಅಮೆರಿಕಾಗೆ ಹಾರಿದವಳು ಅಂತೂ ನೆನಪಿಸ್ಕೊಂಡು ಆಕಸ್ಮಿಕವಾಗಿ ಈಗ ಕಾಲ್ ಮಾಡಿದ್ದಿ. ನೀನು ಮೈಸೂರಿಗೆ ಬರ್ತಾ ಇದ್ದೀಯೇನೆ? ವಿನುತಾ ತನ್ನ ಮನದ ಗಾಬರಿ ಮರೆಮಾಚುತ್ತಾ ಕೇಳಿದ್ಲು. ಅಯ್ಯೋ, ಇದೇನೆ ಇಷ್ಟೊಂದು ಪ್ರಶ್ನೆಗಳ ಮಳೆ ಸುರಿತಾ ಇದ್ದಿ? ಇರು ಒಂದೊಂದಾಗಿ ಹೇಳ್ತೀನಿ. ಈಗಷ್ಟೇ ನಿನ್ನ ಜೊತೆ ಮಾತು ಶುರು ಮಾಡಿದ್ದೀನಿ. ಶಾಲಿನಿ ತನ್ನ ಅಭ್ಯಾಸ ಬಲದಂತೆ ಪಕಪಕ ನಗುತ್ತಾ ಉತ್ತರಿಸಿದ್ಲು. ಅದೆಲ್ಲ ಆಮೇಲಾಗ್ಲಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರಿಸು. ನನ್ನ ಆ ಹಳೆಯ ಪ್ರಿಯತಮ ಇದ್ದಾನಲ್ಲ ನವೀನ್, ಅವನ ಬಗ್ಗೆ ಏನಾದ್ರೂ ಸುದ್ದಿ ಗೊತ್ತೇನೆ? ಬಹುಶಃ ನನ್ನ ತರಹ ಅವನು ಸಹ ನಮ್ಮ ಗತಕಾಲದ ಪ್ರೇಮ ಕಾದಂಬರಿಯ ಕೆಲವು ಪುಟಗಳನ್ನು ಇಟ್ಟುಕೊಂಡಿರಬಹುದು ಎಂದಿನ ತನ್ನ ಕಾವ್ಯ ದಾಟಿಯಲ್ಲಿ ಕೇಳಿದಳು ಶಾಲಿನಿ. ಇತ್ತ ಕೇಳುತ್ತಿದ್ದ ವಿನುತಾಳ ಕೈಯಿಂದ ಫೋನ್ ಜಾರುವುದರಲ್ಲಿತ್ತು. ಅವಳು ಹೇಗೆ ಹೇಳಬಲ್ಲಳು ಶಾಲಿನಿಯ ಮಾಜಿ ಪ್ರಿಯಕರನೇ ಈಗ ತನ್ನ ಹಾಲಿ ಪ್ರಿಯತಮನೆಂದು? ಯಾವ ಪ್ರೇಮ ಕಾದಂಬರಿಯ ಪುಟಗಳ ಕುರಿತು ಶಾಲಿನಿ ಹೇಳ್ತಾ ಇದ್ದಾಳೋ ಅದೇ ಪುಟಗಳು ಇದೀಗ ಅವಳ ಬಾಳ ಡೈರಿಯ ನಿತ್ಯ ನೂತನ ಪುಟಗಳಾಗಿವೆ. ಹಿಂದೆ ಶಾಲಿನಿಗೆ ಪ್ರಿಯವಾದವನು ಈಗ ಅವಳ ಪ್ರಿಯ ಗಂಡನಾಗಿದ್ದ. ವಿನುತಾಳಿಗೆ ಯಾವ ಉತ್ತರ ಹೊಳೆಯಲಿಲ್ಲವಾಗಿ ಬೇಕೆಂದೇ ಹಲೋ ಹಲೋ ಎನ್ನುತ್ತಾ ನೆಟ್ವರ್ಕ್ ಸರಿಯಿಲ್ಲ ಎಂಬಂತೆ ವರ್ತಿಸಿದಳು. ಅತ್ತ ಲೈನ್ ಕಟ್ ಮಾಡಿದವಳೆ ಇತ್ತ ತಕ್ಷಣ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ಲು ವಿನುತಾ. ಸದ್ಯಕ್ಕಂತೂ ಅವಳು ಶಾಲಿನಿಯ ಯಾವ ಪ್ರಶ್ನೆಗೂ ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ. ಅವಳು ಬೆಡ್ರೂಮ್ಗೆ ಬಂದು ಬುಡಕಡಿದ ಬಾಳೆಯ ಮರದಂತೆ ಹಾಸಿಗೆ ಮೇಲೆ ಬಿದ್ದಳು. ಅವಳಿಗೆ ಕಾಲೇಜಿನ ಜೀವನದ ಪ್ರತಿಯೊಂದು ಘಟನೆಗಳು ಸುರುಳಿ ಸುರುಳಿಯಾಗಿ ಬಿಚ್ಚಿಕೊಂಡವು. ಡಿಗ್ರಿ ಓದುತ್ತಿದ್ದಾಗ ಶಾಲಿನಿ, ವಿನೂತಾ, ನವೀನ್ ಎಲ್ಲರೂ ಸಹಪಾಠಿಗಳು. ಶಾಲಿನಿ, ನವೀನ್ ಪ್ರೇಮಿಗಳು. ಅವರು ಅಂತಿಮ ವರ್ಷಕ್ಕೆ ಬರುವ ಹೊತ್ತಿಗೆ ಇವರಿಬ್ಬರ ಮದುವೆ ಸಾಧ್ಯವಿಲ್ಲವೆಂದು ಶಾಲಿನಿ ಮನೆಯವರು ಪಟ್ಟು ಹಿಡಿದಿದ್ದರು. ಅದೇನಾಯ್ತೋ ಏನೋ, ಹಲವು ತಿಂಗಳ ನಂತರ ಶಾಲಿನಿಯ ಮನೆಯವರು ಅವಳನ್ನು ಅಮೆರಿಕದಲ್ಲಿ ಕೆಲಸದಲ್ಲಿದ್ದ ಶ್ರೀಮಂತವರ ದಿನೇಶನೊಡನೆ ಮದುವೆಯಾಗಲು ಒಪ್ಪಿಸಿದರು. ಶಾಲಿನಿ ಈ ವಿವರ ತಿಳಿಸಿದಾಗ ವಿನುತಾಳೆ ಅವಳನ್ನು ಸಮಾಧಾನಪಡಿಸಿದ್ದಳು. ಆದರೆ ಶಾಲಿ, ನೀನು ಆ ನವೀನನ್ನು ಹೀಗೆ ಒಂದೇ ಸಲ ನಡು ನೀರಲ್ಲಿ ಕೈ ಬಿಡುವುದು ಸರಿಯೇ? ಅವನಿಗಂತೂ ನಿನ್ನ ಮೇಲೆ ಅಖಂಡ ಭರವಸೆ ಇದೆ. ನಿನ್ನನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೇಮಿಸ್ತಾನೆ. ಅವನು ಖಂಡಿತ ಹೃದಯ ಕಳೆದುಕೊಂಡು ಭಗ್ನ ಪ್ರೇಮಿಯಾಗಿ ಹುಚ್ಚನಂತಾಗುತ್ತಾನೆ. ಅವನು ಅದಕ್ಕೂ ಮಿಗಿಲಾಗಿ ತನಗೆ ಏನಾದರೂ ಮಾಡ್ಕೊಂಡ್ಬಿಟ್ರೆ ಎಂದು ನನಗೆ ಬಹಳ ಹೆದರಿಕೆ. ವಿನುತಾ ಅಂತೂ ತನಗೆ ಗೊತ್ತಿದ್ದನ್ನೆಲ್ಲ ಹೇಳಿದ್ದಳು. ಅವರಿಬ್ಬರ ಪ್ರೇಮ ಪ್ರೀತಿಗೆ ಇವಳು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಳು. ಅಯ್ಯೋ ಬಿಡೆ, ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿರ್ಬೇಕು ಕಣೆ. ದಿನೇಶ್ ನನಗೆ ವಿದೇಶದಲ್ಲಿ ಕೊಡಿಸಬಹುದಾದ ಸುಖ ಸೌಲಭ್ಯಗಳನ್ನು ಈ ನಿರುದ್ಯೋಗಿ ನವೀನ್ ಈ ದೇಶದಲ್ಲಿ ಏನೇ ಮಹಾ ಕೊಡಿಸಬಲ್ಲ. ದಿನೇಶ್ ಅಮೆರಿಕದ ಅತಿ ದೊಡ್ಡ ಖಾಸಗಿ ಫ್ಲೈಟ್ ಸರ್ವಿಸ್ನಲ್ಲಿ ಸೀನಿಯರ್ ಪೈಲಟ್. ಅಂತಹ ಸೊಗಸಾದ ಶ್ರೀಮಂತ ದೇಶದಲ್ಲಿ ಸ್ವಂತ ಬಂಗಲೆ, ಕಾರು, ಬೇಕಾದ ಶ್ರೀಮಂತಿಕೆ ಯಾರಿಗುಂಟು? ಯಾರಿಗಿಲ್ಲ. ಬೇಕಾದಂತೆ ಫಾರಿನ್ ಟೂರ್ಗೆ ಹೋಗಬಹುದು. ಇವೆಲ್ಲವನ್ನು ಆ ನವೀನ್ ಕೊಡಿಸಲು ಸಾಧ್ಯವೇ? ನಿರುದ್ಯೋಗಿ ಆಗಿರುವ ಅವನು ಸೆಟಲ್ ಆಗಲು ಇನ್ನೆಷ್ಟು ಕಾಲ ಬೇಕೋ ಏನೋ. ಅಷ್ಟು ಹೊತ್ತಿಗೆ ನನ್ನ ಯೌವನ ಉಳಿದಿರ್ತದೆಯೇ? ಗಾಳಿ ಬಂದಾಗ ತೂರ್ಕೊಳ್ಬೇಕು ಕಣೆ ಎಂದು ಇವಳಿಗೇ ಬುದ್ಧಿವಾದ ಹೇಳಿದ್ದಳು. ನೋಡು ಶಾಲಿ, ನಿನಗೆ ಏನ್ ಬೇಕೋ ಮಾಡ್ಕೊ, ಆದರೆ ನಮ್ಮ ಫೈನಲ್ಸ್ ಮುಗಿಯುವವರೆಗೂ ಈ ವಿಷಯವನ್ನು ಖಂಡಿತ ನವೀನನಿಗೆ ತಿಳಿಸ್ಬೇಡ. ಅನ್ಯಾಯವಾಗಿ ಅವನು ಮನಸ್ಸು ಕಡಿಸಿಕೊಂಡು ಪರೀಕ್ಷೆಯಲ್ಲಿ ಗೋತಾ ಹೊಡೆದನು. ಅವನ ಭವಿಷ್ಯ ಹಾಳು ಮಾಡುವ ಹಕ್ಕು ನಿನಗಿಲ್ಲ ಕಣೆ. ಆಯ್ತು ಬಿಡೆ, ನನ್ನ ಫ್ರೆಂಡ್, ನೀನಿಷ್ಟು ಕೇಳ್ಕೊಂಡ ಮೇಲೆ ನಾನ್ಯಾಕೆ ಹಾಗೆ ಮಾಡಲಿ? ಅದು ಸರಿ, ನೀನ್ಯಾಕೆ ಆ ಪ್ರಾಣಿ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇದ್ಯಾ? ಅವಳತ್ತ ಕರುಣಾ ನೋಟ ಬೀರುತ್ತಾ ಅಟ್ಟಹಾಸದಿಂದ ಕಾಳಪ್ಪಳಿಸಿಕೊಂಡು ಹೊರಟಿದ್ದಳು ಶಾಲಿನಿ. ಅಂತೂ ಇಂತೂ ಅಂತಿಮ ಪರೀಕ್ಷೆ ಮುಗಿದು ನವೀನ್ ಉತ್ತಮ ಅಂಕಗಳೊಂದಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದ. ಇವರಿಬ್ಬರು ಸೆಕೆಂಡ್ ಕ್ಲಾಸ್ ಪಡೆದಿದ್ದರು. ಆಗ ಶಾಲಿನಿ ಇವರಿಬ್ಬರಿಗೂ ಹೋಟೆಲ್ನಲ್ಲಿ ಟ್ರೀಟ್ ಕೊಡಿಸಲು ಕರೆಸಿ ಹೊರಡುವಾಗ, ಇದು ನನ್ನ ಎಂಗೇಜ್ಮೆಂಟ್ ಟ್ರೀಟ್. ನಾನು ಮುಂದಿನ ತಿಂಗಳು ದಿನೇಶ್ನನ್ನು ಮದುವೆಯಾಗಿ ಅಮೆರಿಕಗೆ ಹೋಗುತ್ತಿದ್ದೇನೆಂದು ತಿಳಿಸಿದ್ಲು.
ವಿನುತಾ ಅಂತೂ ನವೀನ್ ಇದನ್ನು ಹೇಗೆ ತೆಗೆದುಕೊಳ್ಳುತ್ತಾನೋ ಎಂದು ಅವನನ್ನೇ ಎವೆ ಇಕ್ಕದೆ ನೋಡ್ತಾ ಇದ್ಲು. ಅವನು ನಿಸ್ತೇಜಿತವಾಗಿ ಬೆಳಚಿಕೊಂಡು ಕೇಳಿಸಿಕೊಳ್ತಾ ಇದ್ದ. ಅವರಿಬ್ಬರನ್ನು ಅದೇ ಸಮಾಧಿ ಸ್ಥಿತಿಯಲ್ಲಿ ಬಿಟ್ಟು ಶಾಲಿನಿ ಯಾವಾಗ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳೋ ಇಬ್ಬರಿಗೂ ತಿಳಿಯಲಿಲ್ಲ. ವಿನುತಾ ತಾನೇ ಅದನ್ನು ಮೊದಲು ಗಮನಿಸಿದ್ಲು. ಅಂತೂ ಇಂತೂ ಹೇಗೋ ವಿನುತಾ ಅವನನ್ನು ಅಲ್ಲಿಂದ ಹೊರಡಿಸಿಕೊಂಡು ರೂಮ್ ತಲುಪಿಸಿದ್ದಳು. ಹೇಳಿದಂತೆಯೇ 1 ತಿಂಗಳು ಕಳೆಯುವಷ್ಟರಲ್ಲಿ ಶಾಲಿನಿ ದಿನೇಶ್ರ ಮದುವೆಯಾಗಿ ಅವಳು ಅಮೆರಿಕಾಗೆ ಹಾರಿದ್ದಾಗಿತ್ತು. ತನ್ನ ಪ್ರೇಮ ಕಾದಂಬರಿಯ ಪುಟಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತು ಬಿಸಾಡಿದ್ದಳು. ಪಾಪ, ಇವಳನ್ನೇ ಸ್ಮರಿಸುತ್ತಾ ಹುಚ್ಚನಾಗುವಂತೆ ನವೀನ್ನನ್ನು ನಡು ನೀರಿನಲ್ಲಿ ಕೈಬಿಟ್ಟಿದ್ದಳು. ಅವನನ್ನು ವಿನುತಾ ಸಂಭಾಳಿಸಿಕೊಂಡಿದ್ದೇ ಅಲ್ಲದೆ ಶಾಲಿನಿಯ ನೆನಪಿನಿಂದ ಹೊರಬಂದು ಅವನು ಮತ್ತೆ ಸಾಮಾನ್ಯವಾಗಿ ಎಲ್ಲರಂತೆ ಕೆಲಸ ಹುಡುಕಿ ತನ್ನ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬೆನ್ನೆಲುಬಾಗಿ ನಿಂತಳು. ಕೆಲಸಕ್ಕೆ ಸೇರಿ ಇನ್ನು ಹಂತ ಹಂತವಾಗಿ ಮೇಲೇರಿ ತಾನು ಶ್ರೀಮಂತಿಕೆಯ ಮೆಟ್ಟಿಲು ಏರಬಲ್ಲೆ ಎಂದು ನಿರೂಪಿಸಲೆಂಬಂತೆ ಅವನು ಉನ್ನತ ವ್ಯಾಸಂಗ ಮುಂದುವರಿಸಿ PhD ಸಹ ಮಾಡಿಕೊಂಡ. ಹೆಸರಾಂತ ಖಾಸಗಿ ಕಾಲೇಜೊಂದರಲ್ಲಿ ಸಮಾಜಶಾಸ್ತ್ರದ ವಿಭಾಗದ ಮುಖ್ಯಸ್ಥನಾಗಿ ಸೇರಿ ಉನ್ನತ ವರ್ಗದಲ್ಲಿ ಗುರುತಿಸಿಕೊಂಡ. ಅವನ ಆದಾಯ ಈಗ ಶಾಲಿನಿ ಕಡೆಗಣಿಸುವಂತಿರಲಿಲ್ಲ. ತನ್ನೆಲ್ಲ ಇಂದಿನ ಶ್ರೇಯಸ್ಸಿಗೆ ಕಾರಣಕರ್ತಳಾದ ಸಹಪಾಠಿ ವಿನುತಾಳಿಗೆ ಅತ್ಯಂತ ಕೃತಜ್ಞತನಾದ ನವೀನ್ ಅವಳನ್ನು ಮದುವೆಯಾಗುತ್ತೇನೆಂದು ಪ್ರಪೋಸ್ ಮಾಡಿದಾಗ ಅವಳು ಹೇಗೆ ತಾನೇ ಬೇಡವೆಂದಳು. ಇಬ್ಬರು ಮನೆಯವರ ಒಪ್ಪಿಗೆ ಆಶೀರ್ವಾದದೊಂದಿಗೆ ಅವರ ವಿವಾಹ ವೈಭವವಾಗಿ ನಡೆದಿತ್ತು. ಅವರಿಬ್ಬರ ನಡುವೆ ಈಗ ಬಿಡಿಸಲಾರದ ಒಲವಿನ ಬಾಂಧವ್ಯ ಬೆಳೆದಿತ್ತು, ಅದು ಧರ್ಮಸಮ್ಮತವಾಗಿ. ಅಷ್ಟರಲ್ಲಿ ಲ್ಯಾಂಡ್ಲೈನ್ ರಿಂಗ್ ಆದಾಗ ಅವಳು ತಡಬಡಿಸುತ್ತಾ ಫೋನ್ ರಿಸೀವ್ ಮಾಡಿದಳು. ಅರೆ, ಏನಾಯ್ತು ವಿನು, ನಿನ್ನ ಆರೋಗ್ಯ ಸರಿ ಇಲ್ವೇ? 2 ಸಲ ಮೊಬೈಲ್ಗೆ ಮಾಡಿ ಈಗ ಇಲ್ಲಿಗೆ ಮಾಡಿದ್ದೆ, ಹುಷಾರಾಗಿದ್ದಿ ತಾನೆ? ಪ್ರೀತಿಯಿಂದ ಕೇಳಿದ ನವೀನ್. ಗಂಡನ ಮಾತಿನಲ್ಲಿದ್ದ ಕಳಕಳಿ ಅವಳ ಹೃದಯ ಮುಟ್ಟಿತು. ಓ, ಮೊಬೈಲ್ ಸ್ವಿಚ್ ಆಫ್ ಬಂತೆ, ನಾನು ಗಮನಿಸಿಕೊಳ್ಳದೆ ಚಾರ್ಜ್ ಖಾಲಿಯಾಗಿರ್ಬೇಕು, ಹಾಗೆ ಮಲಗ್ಬಿಟ್ಟಿದ್ದೆ. ವಿನುತಾ ಏನೋ ಸಮಜಾಯಿಷಿ ನೀಡಿದ್ಲು. ವಿನು, ಕೇಳಿಲ್ಲಿ, ನಾನು ಮಧ್ಯಾಹ್ನ 3 ಗಂಟೆ ಮೇಲೆ ಒಂದು ಸೆಮಿನಾರ್ಗಾಗಿ ಮುಂಬೈಗೆ ಹೊರಡಬೇಕಾಗಿದೆ. ನಮ್ಮ ಡಿಪಾರ್ಟ್ಮೆಂಟ್ ಡ್ರೈವರ್ ಮನೆಗೆ ಬರ್ತಾನೆ. ಹಾಗೆ 2-3 ದಿನಗಳಿಗಾಗುವಷ್ಟು ಬಟ್ಟೆ ಬರೆ ಪ್ಯಾಕ್ ಮಾಡಿಬಿಡು ಪ್ಲೀಸ್. ಸಂಜೆ ಮನೆಗೆ ಬರಲಾಗುತ್ತಿಲ್ಲ, ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಪ್ಲೀಸ್ ಎಂದು ಹೇಳಿದ. ಹೀಗೆ ಯಾವಾಗ್ಲಾದ್ರೂ ನವೀನ್ ಟೂರ್ಗೆ ಹೊರಡುವುದಿತ್ತು. ಪ್ರತಿ ಸಲ ಗಂಡನನ್ನು ಕಳುಹಿಸಿಕೊಡುವಾಗ ಮನಸ್ಸು ಭಾರವಾಗ್ತಾ ಇತ್ತು. ಆದರೆ ಈ ಬಾರಿ ತುಸು ನಿರಾಳವಾಗಿಯೇ ಪ್ಯಾಕಿಂಗ್ ಆರಂಭಿಸಿದಳು. ಯಾಕಂದರೆ ಈ ಸಂದಿಗ್ಧದ ಸಮಯದಲ್ಲಿ ಅವಳು ತುಸು ಏಕಾಂತ ಬಯಸಿದಳು. ಶಾಲಿನಿ ಹೇಳಿದ ಕಗ್ಗಂಟಾದ ವಿಷಯ ಎಲ್ಲಿಗೆ ಮುಂದುವರಿಯಲಿದೆ ಎಂದು ಅದನ್ನು ಬಿಡಿಸಲು ಸಮಯಾವಕಾಶಕ್ಕಾಗಿ ಕಾಯತೊಡಗಿದಳು. ಅವಳೇನಾದ್ರೂ ಇಲ್ಲಿಗೆ ಮನೆ ನೋಡಲೆಂದು ಮೈಸೂರಿಗೆ ಬಂದುಬಿಟ್ರೆ, ತನ್ನ ಪತಿ ಮಕ್ಕಳನ್ನು ಪರಿಚಯಿಸಬೇಕಾಗಿ ಬಂದ್ರೆ, ಶಾಲಿನಿಗೆ ಏನ್ ಹೇಳಿ ಸಮಾಧಾನ ಪಡಿಸಲಿ? ನವೀನ್ನನ್ನು ಮದುವೆಯಾಗಿ ನಾನು ತಪ್ಪು ಮಾಡಿದ್ದೇನೆಯೇ ಎಂದು ಯೋಚಿಸತೊಡಗಿದಳು. ಅಂತೂ ಪ್ಯಾಕಿಂಗ್ ಮುಗಿಸಿ ಡ್ರೈವರ್ ಕೈಯಲ್ಲಿ ಸಾಯೇಬರಿಗೆ ತಲುಪಿಸುವಂತೆ ಒಂದಿಷ್ಟು ತಿಂಡಿ, ಹಣ್ಣು ಹಂಪಲು ಸಹ ಕೊಟ್ಟು ಕಳುಹಿಸಿದಳು. ಅವಳ ಮನದಲ್ಲಿದ್ದ ಗಾಬರಿಯೇ ನಿಜವಾಯಿತು ಎಂಬಂತೆ ಮಾರನೇ ಮಧ್ಯಾಹ್ನ ಶಾಲಿನಿ ಮತ್ತೆ ಫೋನ್ ಮಾಡಿದ್ಲು. ಅವಳ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರಿಸಲು ವಿನುತಾ ಈಗ ಸಿದ್ಧಳಾಗಿದ್ದಳು. ಅಲ್ಲ ವಿನು, ನೀನೆಂತ ಕಿಲಾಡಿ ನೋಡೆ. ನಾನು ತಟ್ಟೆ ಮುಚ್ಚಿರಿಸಿ ಹೊರಗೆ ಹೋಗಿದ್ದರೆ ನೀನು ಅದರಲ್ಲಿದ್ದದ್ದನ್ನು ಬಳಿದು ಬಾಯಿಗೆ ಹಾಕಿಕೊಳ್ಳುವುದೇ? ಈಗ ತಾನೇ ನವೀನನ ಫೇಸ್ಬುಕ್ ನೋಡ್ತಾ ಇದ್ದಾಗ ನೀನೇ ಅವನ ಹೆಂಡತಿ ಅಂತ ಗೊತ್ತಾಯಿತು. ನಿನ್ನ ಮನದಲ್ಲಿ ಎಷ್ಟು ಗಿಲ್ಟಿ ನೋಡು. ನಿನ್ನೆ ಅದರ ಬಗ್ಗೆ ಸ್ವಲ್ಪ ಕೂಡ ಸುಳಿವು ಕೊಡ್ಲಿಲ್ಲ. ಮಹಾ ಛತ್ರಿ ಕಣೆ ನೀನು. ನಾನು ಛತ್ರಿನೂ ಅಲ್ಲ, ಕಿಲಾಡಿನೂ ಅಲ್ಲ. ನಿನ್ನ ತಟ್ಟೆಯಲ್ಲಿದ್ದದ್ದನ್ನು ಕಿತ್ತುಕೊಳ್ಳುವ ಬುದ್ಧಿ ನನಗಿರಲಿಲ್ಲ. ಯಾವುದನ್ನು ನೀನು ಹೊಸಕಿ ಹೀನಾಯ ಎಂದು ಎಸೆದಿದ್ದೋ ಆ ಹೂವು ಬಾಡಿ ಹೋಗುವುದರಲ್ಲಿತ್ತು. ಅದಕ್ಕೆ ಮರುಜೀವ ನೀಡಿ ಮಾಲೆ ಮಾಡಿ ಧರಿಸಿದ್ದೇನೆ ಅಷ್ಟೇ. ಈಗ ಅದರ ಫಲ ನನ್ನ ಮಡಿಲಿಗೆ ಬಿದ್ದಿದೆ. ಇರ್ಲಿ, ಆ ವಿಷಯ ಬಿಡು. ನಿನ್ನ ಜೀವನ ಈಗ ಹೇಗ್ ನಡೀತಾ ಇದೆ? ನೀನು ಅಮೆರಿಕದಿಂದ ಯಾವಾಗ ಇಲ್ಲಿಗೆ ಬಂದೆ? ಮೈಸೂರಿಗೆ ಬರ್ತಾ ಇದೀಯಾ? ಒಬ್ಳೆ ಬಂದಿದ್ದೀಯಾ ಅಥವಾ ದಿನೇಶ್ ಸಹ ಬಂದಿದ್ದಾರಾ? ಒಬ್ಳೆ ಬಂದಿದ್ದೀನಿ. ಮೈಸೂರಿನ ತವರಿಗೆ ಶಾಶ್ವತವಾಗಿ ಬರ್ತಾ ಇದ್ದೀನಿ. ನಮ್ಮ ವಿಚ್ಛೇದನ ಆಗಹೋಯ್ತು. ಅದು ಹೇಗೆ? ದಿನೇಶನ ಸಂಬಂಧ ನಿನ್ನ ಲೆಕ್ಕದಲ್ಲಿ ಪರ್ಫೆಕ್ಟ್ ಆಗಿತ್ತಲ್ಲ. ಅದೆಲ್ಲ ಹೇಳಲಿಕ್ಕೆ ಚೆನ್ನ ಅಷ್ಟೇ. ದೂರದ ಬೆಟ್ಟ ನೋಡಲು ನುಣ್ಣಗೆ ಅನ್ನುವುದನ್ನು ಮರಿಬಾರ್ದು. ದಿನೇಶ್ ಸಹ ಹೊರಗಿನಿಂದ ಬಾರಿ ಮಾಡರ್ನ್ ವ್ಯಕ್ತಿ, ಆದರೆ ಒಳಗೆ ಮಾತ್ರ ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅವರಿವರ ಜೊತೆ ಮಾತನಾಡಬೇಡ,
ಬೇಕು ಬೇಡಗಳ ದೊಡ್ಡ ಲಿಸ್ಟ್ ಫಾಲೋ ಮಾಡಿಸ್ತಾನೆ. ಇದನ್ನೆಲ್ಲ ಹೆಣಗಿ ನನಗೆ ರೋಸಿ ಹೋಯಿತು. ಪಾರ್ಟಿಯ ನೆಪದಲ್ಲಿ ಹೊರಗೆ ಕುಣಿಯುವುದು, ಸುತ್ತಾಡೋದು, ಕಂಡೋಳ ಜೊತೆ ಸರಸ ಆಡೋದು. ನಾನು ಸೋಷಿಯಲ್ ಆಗಿ ಯಾರ ಜೊತೆಯಲ್ಲಾದರೂ ಮಾತನಾಡಿದ್ರೆ ಇವನಿಗೆ ಮೈಯೆಲ್ಲ ಉರಿ. ನಾನ್ ಮಾತ್ರ ಗರತಿ ಗೌರಮ್ಮನಂತೆ ಸದಾ ಮನೆಯಲ್ಲಿಯೇ ಇವನ ಹಾದಿ ಕಾಯ್ತಾ ಬಿದ್ದಿರ್ಬೇಕು. ನನಗೂ ಸಾಕಾಗಿ ಸಿಕ್ಕಾಪಟ್ಟೆ ಜಗಳ ಆಡಿದೆ. ಇದು ಹೆಚ್ಚು ದಿನ ನಡೆಯಲ್ಲ ಅಂತ ಕೊನೆಗೆ ಒಪ್ಪಿಗೆಯಿಂದ ನಾವು ಡೈವರ್ಸ್ ಪಡೆದೆವು. ಇನ್ನೂ ಶಾಶ್ವತವಾಗಿ ಮೈಸೂರಿನಲ್ಲಿ ಠಿಕಾಣಿ ಹೂಡುವುದೇ. ಛೆ, ಈ ಮಹಾತಾಯಿ ಮೈಸೂರಿಗೆ ಬಂದಿಳಿದ ಮೇಲೆ ನವೀನ್ನನ್ನು ಭೇಟಿಯಾಗದೆ ಇರಲಾರಳು. ಇವರಿಬ್ಬರ ಹಳೆಯ ರೊಮ್ಯಾನ್ಸ್ ಮತ್ತೆ ಚಿಗುರಿಕೊಂಡರೆ ಕಷ್ಟ. ಯಾರೂ ತಮ್ಮ ಮೊದಲ ಪ್ರೇಮವನ್ನು ಮನಸ್ಸಿನಾಳದಿಂದ ಕಿತ್ತು ಹಾಕುವುದಿಲ್ಲ ಎಂದು ಹೇಳ್ತಾರೆ. ಹಾಗಾಗಿ ಹೋದರೆ ನಾನೇನ್ ಮಾಡುವುದು? ಇದೇ ಯೋಚನೆಯಲ್ಲಿ ಅವಳು ಬಸವಳಿದಳು. ವಿನುತಾಳ ಮನದಲ್ಲಿ ಸಂದೇಹದ ಕಾರ್ಮೋಡ ಕವಿಯತೊಡಗಿತು. ಅವಳ ಸಂದೇಹ ನಿಜವಾಯಿತು ಎಂಬಂತೆ ಅವಳು ಫೇಸ್ಬುಕ್ ಫಾಲೋ ಮಾಡುತ್ತಿದ್ದಾಗ ನೋಡಿದ್ಲು. ನವೀನ್ ಬಿಕಮ್ಸ್ ಫ್ರೆಂಡ್ ಆಫ್ ಶಾಲಿನಿ. ಓ, ನವೀನ್ ಇದನ್ನು ನನಗೆ ಹೇಳಲೇ ಇಲ್ವಲ್ಲ. ಬಹುಶಃ ಶಾಲಿನಿ ಇವರನ್ನು ಭೇಟಿ ಆಗಿರಲೂಬಹುದು. ವಿನುತಾಳ ಮನದಲ್ಲಿ ಸಂದೇಹದ ನಾಗ ಹೆಡೆಯಾಡಿತು. ತನ್ನ ಈ ಮನದ ತಳಮಳವನ್ನು ಅವಳು ಯಾರೊಂದಿಗೂ ಹಂಚಿಕೊಳ್ಳಲಾರಳು. ಅವಳ ಅಂತರಾಳದ ಭಾವ ನಡತೆಯಲ್ಲಿ ಕಾಣತೊಡಗಿತು. ಹೀಗಾಗಿ ಅವಳ ವ್ಯವಹಾರವೆಲ್ಲ ಒರಟೊರಟಾಯಿತು. ನವೀನ್ ಎಂದಿನಂತೆ ಅವಳ ಜೊತೆ ಸಹಜವಾಗಿ ವರ್ತಿಸುತ್ತಾ ನಗಿಸಲು ಯತ್ನಿಸಿದರೂ ಅವಳು ಪ್ರತಿಕ್ರಿಯೆ ತೋರ್ತಾ ಇರಲಿಲ್ಲ. ನಿನಗೆ ಗೊತ್ತಾ ವಿನು, ಶಾಲಿನಿ ಈಗ ಮೈಸೂರಿಗೆ ಬಂದು ಬಿಟ್ಟಿದ್ದಾಳಂತೆ. ನವೀನ್ ಶಾಕಿಂಗ್ ನ್ಯೂಸ್ ಎಂಬಂತೆ ಹೇಳತೊಡಗಿತ. ಮೊನ್ನೆ 2 ದಿನಗಳ ಹಿಂದೆ ಅವಳು ನನಗೂ ಫೋನ್ ಮಾಡಿದ್ದಳು. ಆದರೆ ನಿನಗೆ ಯಾರು ಹೇಳಿದ್ರು? ವಿನುತಾ ಅವನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಕೇಳಿದ್ಲು. ಅವನ ಕಣ್ಗಳಲ್ಲಿ ಯಾವುದೇ ಕಪಟತನ ಇರಲಿಲ್ಲ. ಬದಲಿಗೆ ಅವನ ಕಂಗಳಲ್ಲಿ ಎಂದಿನ ವಿಶ್ವಾಸದ ಕಾಂತಿ ಇತ್ತು. ಇವತ್ತು ಅಚಾನಕ್ಕಾಗಿ ಅವಳೇ ನನಗೆ ಫೋನ್ ಮಾಡಿದ್ದಳು. ಇದೇನು ಲೋಕಲ್ನಲ್ಲಿ ಇವಳ ಧ್ವನಿ ಕೇಳಿಸ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಆಯಿತು. ತನಗೆ ಟೈಮ್ ಪಾಸ್ಗಾಗಿ ಎಲ್ಲಾದರೂ ಕೆಲಸ ಕೊಡಿಸು ಎಂದು ಸಹಾಯಕ್ಕಾಗಿ ಫೋನ್ ಮಾಡಿದ್ಲು. ಮತ್ತೆ ನೀನೇನು ಹೇಳಿದೆ? ನೋಡೋಣ, ಪರಿಚಿತರಿಗೆ ಹೇಳಿ ಟ್ರೈ ಮಾಡ್ತೀನಿ ಅಂದೆ. ಅಂತಹ ಕೊಳಕು ಕೆಸರಿನಲ್ಲಿ ಮತ್ತೆ ಸಿಲುಕಿಕೊಳ್ಳುವ ಕಷ್ಟ ನಿನಗ್ಯಾಕೆ? ಅವಳ ಧ್ವನಿ ತುಸು ಏರಿತ್ತು. ಅಯ್ಯೋ, ಮಾನವೀಯತೆ ಅಂತ ಒಂದಿದೆಯಲ್ಲ, ಆಗ್ಲಿ ನೋಡೋಣ ಎಂದೇ ಅಷ್ಟೇ. ಅದೆಲ್ಲ ಹೋಗಲಿ, ಒಳ್ಳೆಯ ಬಿಸಿ ಕಾಫಿ ಕೊಡು ಮಾರಾಯ್ತಿ, ಯಾಕೋ ತಲೆ ನೋಯ್ತಾ ಇದೆ ಎಂದು ಮಾತು ಮುಗಿಸಿದ. ಆದರೆ ಈ ವಿಷಯ ಅಷ್ಟಕ್ಕೆ ಮುಗಿಯುವಂತದೆ. ವಿನುತಾಳ ಕಿವಿಯಲ್ಲಿ ಶಾಲಿನಿಯ ಚಾಲೆಂಜಿಂಗ್ ಗಡಸುದನಿಯೇ ಮೊಳಗ್ತಾ ಇತ್ತು. ಆದರೆ ಈಗ ಶಾಲಿನಿಯಿಂದ ಅವಳಿಗೆ ಫೋನ್ ಕರೆ ಬರ್ತಾ ಇರಲಿಲ್ಲ. ಈ ವಿಷಯ ಸಹ ಅವಳ ನೆಮ್ಮದಿಗೆ ಭಂಗ ತಂದಿತು. ಬಹುಶಃ ಈಗ ನೇರವಾಗಿ ನವೀನನಿಗೆ ಫೋನ್ ಮಾಡ್ತಾ ಇರಬೇಕು ಅನ್ಸುತ್ತೆ. ಈಗ ಇವರಿಬ್ಬರ ಹಳೆಯ ಕತೆ ಶುರುವಾದ್ರೆ ನಾನೇ ಇವರಿಬ್ಬರ ಮಧ್ಯೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಆಗ್ಬಿಡ್ತೇನೆ ಎಂದು ವಿನುತಾ ತಾನೇ ಚಿಂತೆಗೊಳಗಾಗ್ತಾ ಇದ್ಲು. ಈ ಕಾರಣ ಆಗಾಗ ಅವಳ ಆರೋಗ್ಯ ಹದಗೆಡತೊಡಗಿತು. ನವೀನ್ ಮಾರನೇ ದಿನ ಸಂಜೆ ಆಫೀಸಿನಿಂದ ಬಂದ ಮೇಲೆ ಹೇಳಿದ, ನನ್ನ ಫ್ರೆಂಡ್ ಮೂಲಕ ಮೈಸೂರಿನ ಅರಮನೆಯ ಬಳಿಯ ಖ್ಯಾತ ಖಾಸಗಿ ಹೋಟೆಲ್ನಲ್ಲಿ ಶಾಲಿನಿಗೆ HR ವಿಭಾಗದಲ್ಲಿ ಕೆಲಸ ಕೊಡಿಸಿದೆ. ಅದೇ ಖುಷಿಯಲ್ಲಿ ಅವಳು ನಮಗಿಬ್ಬರಿಗೂ ಸಂಜೆ ಅದೇ ಹೋಟೆಲ್ನಲ್ಲಿ ಟ್ರೀಟ್ ಕೊಡಬೇಕು ಅಂತ ಇದ್ದಾಳೆ. ಬೇಗ ತಯಾರಾಗು, ಹೊರಡೋಣ. ಈ ಪಾರ್ಟಿಗೆ ನಾನು ಬರಲೇಬೇಕೆ? ಇತ್ತೀಚೆಗೆ ನಿನಗೆ ಹೊರಗಿನ ಊಟ ತಿಂಡಿ ಸೇರೋದೇ ಇಲ್ಲ ಅಂತ ಇರ್ತೀಯ. ನೋಡು, ಬರುವ ಹಾಗಿದ್ದರೆ ಬೇಗ ರೆಡಿಯಾಗು. ಅವನ ಮಾತಿನಲ್ಲಿ ಬರಲೇಬೇಕೆಂಬ ಬಲವಂತ ಕಾಣಲಿಲ್ಲ. ವಿನುತಾ ಪ್ರತಿಭಟಿಸುವ ಹಾಗೂ ಇರಲಿಲ್ಲ. ಸೋತ ಯೋಧನಂತೆ ತನ್ನ ಕೈಜಾರಿ ದೂರ ಸರಿತಾ ಇರುವ ಗಂಡನತ್ತ ಅಸಹಾಯಕಳಾಗಿ ನೋಡತೊಡಗಿದಳು. ಕ್ರಮೇಣ ವಿನುತಾ ಮೌನ ವಹಿಸುತ್ತಾ ತನ್ನಲ್ಲೇ ಅಡಗಿ ಹೋದಳು. ಆದಷ್ಟು ಗಂಡನಿಂದ ದೂರವೇ ಇರುವ ಪ್ರಯತ್ನ ಮಾಡತೊಡಗಿದಳು. ಅವರಿಬ್ಬರ ನಡುವೆ ಶೀತಲತೆ ಹೆಚ್ಚತೊಡಗಿತು. ತಾನು ಎಂದಿದ್ದರೂ ಅವನಿಂದ ವಿಚ್ಛೇದನ ಪಡೆಯಬೇಕಾದವಳೆ ಅಂತ ಅದಕ್ಕಾಗಿ ಮಾನಸಿಕವಾಗಿ ಸಿದ್ಧಳಾಗತೊಡಗಿದಳು. ಯಾಕೋ ಅವಳಿಗೆ ಆರೋಗ್ಯ ಸರಿಯಿಲ್ಲ. ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಲಿ ಎಂದು ಅದನ್ನು ಸಹಜವಾಗಿಯೇ ತೆಗೆದುಕೊಳ್ತಾ ಇದ್ದ. ಎಂದಿನಂತೆ ಆಫೀಸ್ನಿಂದ ಬಂದ ಮೇಲೆ ಅಲ್ಲಿನ ಸ್ವಾರಸ್ಯಕರ ವಿಷಯಗಳಿದ್ದರೆ ಹಂಚಿಕೊಳ್ತಾ ಇದ್ದ. ಇತ್ತೀಚೆಗೆ ಅವನ ಮಾತುಗಳಲ್ಲಿ ಶಾಲಿನಿಯ ಕುರಿತಾಗಿಯೂ ವಿಷಯ ಇರ್ತಾ ಇತ್ತು. ಒಮ್ಮೊಮ್ಮೆ ಅವಳೇ ಇವನ ಆಫೀಸ್ಗೆ ಬರ್ತಾ ಇದ್ರೆ ನವೀನ್ ಸಹ ಅವಳನ್ನು ಭೇಟಿಯಾಗಲು 1-2 ಸಲ ಅವಳ ಹೋಟೆಲ್ಗೆ ಹೋಗ್ತಾ ಇದ್ನಂತೆ. ನವೀನ್ ನಡೀತಾ ಇದ್ದ ಸಮಸ್ತ ವಿಷಯಗಳನ್ನು ನಿಷ್ಕಲ್ಮಶವಾಗಿ ಹೇಳಿಕೊಳ್ಳುತ್ತಿದ್ದರೂ ವಿನುತಾಳ ಸಂದೇಹ ಕಡಿಮೆಯಾಗಲಿಲ್ಲ.
ಹೀಗೆ ಕೊರಗಿ ಕೊರಗಿ ಕೊನೆಗೊಮ್ಮೆ ತೀರಾ ಲೋ ಬಿಪಿಯಾಗಿ ಅವಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ಲು. ನವೀನ್ ಈಗ ನಿಜವಾಗಲೂ ಗಾಬರಿಗೊಂಡ. ಚೆನ್ನಾಗಿಯೇ ನಸುನಗುತ್ತಾ ನೆಮ್ಮದಿಯಾಗಿದ್ದ ವಿನುತಾಳ ಮನಃಶಾಂತಿ ಈ ಪರಿ ಹದಗೆಟ್ಟಿದ್ಯಾಕೆ ಎಂದೇ ಅವನಿಗೆ ತಿಳಿಯಲಿಲ್ಲ. ಕೆಲವು ದಿನಗಳಿಂದ ಏನೋ ಅನಾರೋಗ್ಯ ಇತ್ತು ಸರಿ, ಆದರೆ ಆಸ್ಪತ್ರೆ ಸೇರುವಷ್ಟು ಅವಳು ಮನಸ್ಸು ಕೆಡಿಸಿಕೊಂಡದ್ಯಾಕೋ ಅವನಿಗೆ ತಿಳಿಯಲಿಲ್ಲ. ಅವನು ಪ್ರಾಮಾಣಿಕವಾಗಿ ಅವಳನ್ನು ಪ್ರೀತಿಸ್ತಾ ಇದ್ದ. ಹೀಗಾಗಿ ಬಲು ಕಾಳಜಿ ವಹಿಸಿ ಉತ್ತಮ ಚಿಕಿತ್ಸೆ ಕೊಡಿಸಿದ. ನವೀನ್ ಇಲ್ಲದ ಸಂದರ್ಭ ನೋಡಿಕೊಂಡು ಶಾಲಿನಿ ಇದ್ದಕ್ಕಿದ್ದಂತೆ ಧೂಮಕೇತು ತರಹ ಅಲ್ಲಿ ಪ್ರತ್ಯಕ್ಷಳಾದ್ಲು. ಥ್ಯಾಂಕ್ಸ್ ವಿನು, ನಿನ್ನ ಕಾಯಿಲೆ ನನ್ನ ದಾರಿ ಸುಗಮ ಮಾಡಿದೆ. ನೀನು ನವೀನ್ನನ್ನು ಬಿಟ್ಟು ಎಷ್ಟು ಬೇಗ ದೂರ ಆಗ್ತೀಯೋ ಅವನು ಅಷ್ಟೇ ಬೇಗ ಮತ್ತೆ ನನ್ನವನಾಗುತ್ತಾನೆ. ಶಾಲಿನಿ ಯಾವ ಸಂಕೋಚ ಇಲ್ಲದೆ ಇವಳ ಎದುರಿಗೆ ಹೇಳಿದ್ಲು. ಅಷ್ಟು ಸಾಲದೆಂಬಂತೆ ತಾನು ಅವನೊಂದಿಗೆ ತೆಗೆಸಿಕೊಂಡಿದ್ದ ಸೆಲ್ಫಿಗಳು, ನಸುನಗುತ್ತಾ ಮಾತನಾಡುತ್ತಿದ್ದ ಫೋಟೋಗಳನ್ನು ತೋರಿಸಿ ಶಾಲಿನಿ ವಿನುತಾಳ ಮನನೋಯಿಸಲು ಇನ್ನಷ್ಟು ಯತ್ನಿಸಿದಳು. ಶಾಲಿನಿಯ ಕೆಲವು ಕಲ್ಪನೆಯ ಮಾತುಗಳನ್ನು ಕೇಳಿಸಿಕೊಂಡು ಈಗಾಗಲೇ ಅವರು ಒಂದಾಗಿದ್ದಾರೆಂದು ವಿನುತಾ ಸಂಪೂರ್ಣ ಹತಾಶಳಾದಳು. ಅವಳು ಅತ್ತ ಹೋದ ಮೇಲೆ ಇತ್ತ ಬಂದ ಗಂಡನನ್ನು ಕಂಡು, ನವೀನ್, ನೀನು ಆದಷ್ಟು ಬೇಗ ಶಾಲಿನಿಯನ್ನು ಮದುವೆಯಾಗಿ ಬಿಡು. ನನ್ನಿಂದ ಡೈವರ್ಸ್ ಪಡೆಯಬೇಕೆಂಬ ತಲೆನೋವು ಇಲ್ಲ. ಇನ್ನು ಕೆಲವೇ ದಿನ ನಾನು ಆಸ್ಪತ್ರೆಯಿಂದ ಮನೆಗೆ ಬರುವ ಗ್ಯಾರಂಟಿ ಇಲ್ಲ. ಹೀಗೆ ಪರಲೋಕ ಸೇರುತ್ತೇನೆ. ನವೀನನಿಗಂತೂ ಹೆಂಡತಿಯ ಮಾತುಗಳ ತಲೆ ಬುಡ ಅರ್ಥ ಆಗಲಿಲ್ಲ. ಇದೇನ್ ಮಾತನಾಡ್ತಾ ಇರುವೆ ವಿನು? ಹುಚ್ಚಿ ತರಹ ಹೀಗೇಕೆ ಬಡಬಡಿಸ್ತಾ ಇರುವೆ? ಇದರ ಮಧ್ಯ ಆ ಶಾಲಿ ಎಲ್ಲಿಂದ ಬಂದಳು? ಏನ್ ಹೇಳ್ತಾ ಇರುವೆ ನೀನು? ನನಗೇನು ತಿಳಿತಾ ಇಲ್ಲ. ನೀನು ನನ್ನ ಬಳಿ ಏನು ಮುಚ್ಚಿಡಬೇಕಾದ ಅನಿವಾರ್ಯತೆ ಇಲ್ಲ ನವೀನ್. ಶಾಲಿನಿ ಅರ್ಧ ಗಂಟೆ ಹಿಂದೆ ಇಲ್ಲಿಗೆ ಬಂದಿದ್ದಳು. ಎಲ್ಲ ವಿಷಯವನ್ನು ಬಿಡಿಸಿ ಹೇಳಿದಳು. ಅವಳ ಮಾತು ಮುಗಿಯುವ ಮುನ್ನವೇ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು. ನೀನೆಂತ ಮಾತು ಹೇಳ್ತಾ ಇರುವೆ ವಿನು? ಆ ತಲೆ ಕೆಟ್ಟ ಶಾಲಿ ಮಾತು ಕೇಳ್ಕೊಂಡು ಅದೇ ನಿಜ ಅಂತ ಭಾವಿಸಿದೀಯಾ? ನನ್ನ ಮಾತು ಕೇಳಿಸಿಕೊಳ್ಳುವ ಸಹನೆ ಇಲ್ವೇ? ನಿನ್ನ ನವೀನ್ ಬಗ್ಗೆ ನಿನಗೆ ಇಷ್ಟೇನ ನಂಬಿಕೆ? ಅರೆ, ಇಂತಹ ಒಬ್ಬ ಶಾಲಿನಿಯಲ್ಲ, 1000 ಶಾಲಿನಿಯರು ಬಂದರೂ ನಾನೆಂದು ನಿನ್ನವನು. ಬಹುಶಃ ನೀನು ನನ್ನ ಪ್ರೀತಿಯಲ್ಲಿ ಏನೋ ಕೊರತೆ ಕಂಡಿರಬೇಕು. ಅದಕ್ಕೆ ಅವಳ ಬಣ್ಣದ ಮಾತುಗಳನ್ನು ನಿಜ ಅಂತ ಭಾವಿಸಿರುವೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ವಿನು. ನಿನ್ನ ಮನಸ್ಸಿನಲ್ಲಿ ಕೊರಗು ಮೂಡಿಸಿ ನಿನ್ನ ಆರೋಗ್ಯ ಈ ಮಟ್ಟಕ್ಕೆ ಹದಗೆಡಲು ನಾನೇ ಕಾರಣನಾದ್ನೆ. ಅವನ ಮಾತು ಮುಗಿಯುವಷ್ಟರಲ್ಲಿ ಕಣ್ಣುಗಳು ತುಂಬಿ ಬಂದಿದ್ದವು. ಅಯ್ಯೋ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ನವೀನ್. ಇದೇ ಮಾತುಗಳನ್ನು ನನ್ನ ಮನಸ್ಸಿಗೆ ನಾನು 1000 ಸಲ ಹೇಳ್ಕೊಂಡಿದ್ದೇನೆ. ಆದರೆ ನನ್ನ ಅಂತರ್ಮನ ಒಪ್ಪುತ್ತಿಲ್ಲ. ಏನೇ ಆಗಲಿ, ಶಾಲಿನಿ ತಾನೇ ನಿನ್ನ ಮೊದಲ ಪ್ರೇಮ. ಅವಳನ್ನು ಮರೆಯಲು ಸಾಧ್ಯವಿಲ್ಲವೇನೋ ಎನಿಸುತ್ತದೆ. ಆ ಭಾವನೆ ಪ್ರಬಲವಾದಾಗ ನಾನು ಹಿಮ್ಮೆಟ್ಟುತ್ತೇನೆ. ಅದು ಆ ಕಾಲದ ಮಾತು ವಿನು. ಅವಳು ಎಂದೂ ನನ್ನನ್ನು ಮನಪೂರ್ವಕವಾಗಿ ತನ್ನವನು ಎಂದು ಭಾವಿಸಿರಲೇ ಇಲ್ಲ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀನೇ ಅಲ್ವೇ? ಯಾವಾಗ ನನಗಿಂತ ಅನುಕೂಲಸ್ಥ ಸಿಕ್ಕಿದ್ನೋ ಆಗ ನಾನು ಅವಳ ದೃಷ್ಟಿಯಲ್ಲಿ ಕ್ಷುಲ್ಲಕ ಆಗಿಬಿಟ್ಟೆ. ಅವಳಿಗೆ ಹಣವೇ ಎಲ್ಲಕ್ಕಿಂತ ಮುಖ್ಯ ಆಗಿ ಹೋದ ಮೇಲೆ ನಾನು ಬದುಕಿದ್ದೀನ ಇಲ್ಲ ಅಂತಲೂ ಗಮನಿಸಿದವಳು ಈಗ ತಾನು ಹೀನಾಯ ಸ್ಥಿತಿಯಲ್ಲಿರುವುದರಿಂದ ಸಂಗಾತಿ ಬೇಕು ಅಂತ ಹುಡುಕಿಕೊಂಡು ಬಂದರೆ ಅವಳಿಗೆ ಮರುಳಾಗಲು ನಾನು ಹುಚ್ಚನೆ? ನಾನು ಎಂತಹ ಸ್ಥಿತಿಯಲ್ಲಿದ್ದಾಗ ನೀನು ನನ್ನ ಒಡನಾಡಿಯಾಗಿ ಬಂದು ನಾನು ನೆಲೆ ನಿಲ್ಲುವಂತೆ ಮಾಡಿರುವೆ ಎಂಬುದನ್ನು ನಾನು ಹೇಗೆ ತಾನೇ ಮರೆಯಬಲ್ಲೆ? ಜೀವನವೇ ಬೇಡ ಎಂದು ನಿರಾಶವಾಗಿಯಾಗಿದ್ದ ನನ್ನನ್ನು ಉನ್ನತ ಸ್ಥಿತಿಗೆ ತಂದು ಸಂಸಾರಿಯಾಗಿಸಿದ ನಿನ್ನನ್ನು ನಾನು ಕೈಬಿಡಲು ಸಾಧ್ಯವೇ? ನನ್ನ ಈ ಮನಸ್ಸಿನ ನಿರ್ಮಲ ಪ್ರೀತಿ ನಿನಗಿನ್ನೂ ಅರ್ಥವಾಗ್ಲಿಲ್ವೇ ವಿನುತಾ? ಇರು, ಆ ಶಾಲಿನಿಗೆ ಮಾಡ್ತೀನಿ. ಆ ಹೋಟೆಲ್ ಮಾಲೀಕ ನನ್ನ ಗೆಳೆಯ. ಈಗಲೇ ಅವಳಿಗೆ ಆ ಕೆಲಸ ಇಲ್ಲದಂತೆ ಮಾಡಿಸ್ತೀನಿ. ಆಗ ಅವಳು ಬೇರೆ ಎಲ್ಲಿಯಾದರೂ ಹೋಗ್ಲಿ ಎಂದು ಮೊಬೈಲ್ ತೆಗೆಯಲಿದ್ದವನನ್ನು ತಡೆದಳು ವಿನುತಾ. ಬೇಡ ನವೀನ್, ಇನ್ನೊಬ್ಬರ ಕೆಲಸ ಹೋಗುವಂತೆ ನಾವು ಮಾಡಬಾರದು. ಎಲ್ಲ ತಪ್ಪು ನನ್ನದೇ ಅಂತ ಈಗ ನನಗೆ ಅರ್ಥ ಆಯಿತು. ನಾನು ನನ್ನ ಪ್ರೀತಿಯನ್ನೇ ಸಂದೇಹಿಸಿದ್ನಲ್ಲ. ಬರೀ ಸಂದೇಹಗಳ ಸುಳಿಯಲ್ಲಿ ಸಿಲುಕಿ ವಾಸ್ತವ ಮರೆತಿದ್ದೆ. ನಮ್ಮ ಈ ಪವಿತ್ರ ಪ್ರೇಮದ ಮುಂದೆ ಇಂತಹ ಶಾಲಿನಿಯರ ಆಟವೇನೂ ನಡೆಯೋಲ್ಲ ಎಂದು ಮುಗುಳ್ನಕ್ಕಳು. ಅಷ್ಟರಲ್ಲಿ ನವೀನ್ ಫೋನ್ ರಿಂಗಾಯಿತು. ಶಾಲಿನಿಯದ್ದೇ ಕಾಲ್ ಎಂದು ಒಂದು ಕ್ಷಣ ಕೋಪ ಬಂದರೂ ಮರುಕ್ಷಣ ಅವಳ ಅಜ್ಞಾನಕ್ಕೆ ನಗು ಬಂತು. ಅವನು ಮೊಬೈಲ್ ಸ್ಪೀಕರ್ ಆನ್ ಮಾಡುತ್ತಾ ಹಲೋ ಎಂದ. ಹಲೋ ನವೀನ್, ನೀನು ಫ್ರೀಯಾಗಿದ್ದರೆ ಇಂದು ಸಂಜೆ ಕಾಫಿಗೆ ಹೋಗೋಣ್ವೆ? ನಿನಗೂ ಆ ವಿನುತಾಳಿಗಾಗಿ ಆಸ್ಪತ್ರೆಗೆ ಅಲೆದು ಸಾಕಾಗಿರಬೇಕು. ಶಾಲಿನಿ ಪುಸಲಾಯಿಸುತ್ತಾ ಹೇಳಿದ್ಲು. ವಿನು ಎಲ್ಲೇ ಇರಲಿ,
ಸದಾ ನನ್ನ ಹೃದಯದಲ್ಲಿರ್ತಾಳೆ. ನನ್ನ ಕುರಿತಾಗಿ ನೀನೇನಾದರೂ ನಿನ್ನ ಮನದಲ್ಲಿ ತಪ್ಪು ಅಭಿಪ್ರಾಯ ತಾಳಿದ್ದರೆ ಮೊದಲು ಅದನ್ನು ಕಿತ್ತೆಸಿ. ನೀನು ಎಂದೆಂದೂ ವಿನುತಾಳ ಸ್ಥಾನ ಹೊಂದಲಾರೆ. ಗುಡ್ ಬೈ ಫಾರ್ ಎವರ್. ಹಾಂ, ಥ್ಯಾಂಕ್ಸ್ ಶಾಲಿನಿ. ನಮ್ಮಿಬ್ಬರ ಮಧ್ಯೆ ಇದ್ದ ಸಂದೇಹದ ಸುಳಿ ನಿವಾರಿಸಿ ನಾವಿಬ್ಬರು ಮತ್ತಷ್ಟು ಹತ್ತಿರವಾಗಲು ನೀನು ಮತ್ತೆ ಕಾರಣಳಾದೆ. ಈ ಬಾರಿ ವಿನೂತ ಜೋರಾಗಿ ನಗುತ್ತಾ ಹೇಳಿದಾಗ ಆ ಕಡೆ ಶಾಲಿನಿ ಕಕ್ಕಾಬಿಕ್ಕಿ. ತನ್ನ ಕಡೆ ಹೆಮ್ಮೆಯಿಂದ ನೋಡುತ್ತಿದ್ದ ಗಂಡನ ಬಾಹುಗಳಲ್ಲಿ ಒರಗಿದ ವಿನುತ ನಿರ್ಮಲ ಪ್ರೀತಿ ಪ್ರೇಮದ ಎದುರು ಎಲ್ಲವೂ ಶೂನ್ಯ ಎಂದರಿದಳು. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.